ಶ್ರೀ ಶ್ರೀ ಶಂಕರ ಚಟ್ರಾಮೃತಸಾರ ಕಾವ್ಯರೂಪ. ಮಂಡನ ಮಿಶ್ರ ಮತ್ತು ಶಂಕರರ ಪ್ರಶ್ನೋತ್ತರ. ಮಂಡನ ಮಿಶ್ರನು ಯತಿಗಳ ನೋಡಿ ತಿರಸ್ಕಾರದಿಂದ ಎಲ್ಲಿಂದ ಬೋಳ ಸನ್ಯಾಸಿ ಎಂದರು. ಯತಿಗಳು ಯಾವ ವಿಧದಲ್ಲೂ ವಿಚಲಿತರಾಗದೆ ಶಾಂತಚಿತ್ತರಾಗಿ ಕತ್ತಿನಿಂದ ಮೇಲೆ ತಲೆ ಎಂದು ಉತ್ತರಿಸಿದರು ಶಂಕರರು. ಮಂಡನ ಮಿಶ್ರನು ಮತ್ತೆ, ಯರೋ ಮುಂಡಿ, ನಾನು ಕೇಳಿದ್ದುದು ನಿನ್ನ ದೇಹದ ಯಾವ ಭಾಗ ಬೋಳಾಗಿದೆ ಎಂಬಲ್ಲ, ನಾನು ಮಾರ್ಗವ ಪ್ರಶ್ನೆ ಮಾಡಿದನೆಂದರು. ಇರೇ ಬುದ್ಧಿಶಾಲಿಯೇ, ನೀನು ನನ್ನನ್ನು ಪ್ರಶ್ನಿಸದೆ ಮಾರ್ಗದ ಪ್ರಶ್ನೆ ಮಾಡಿದೆಯಾ ಎಂದರು ಶಂಕರರು. ಮಂಡನ ಮಿತ್ರನು ನಿನ್ನ ತಾಯಿ ವಿಧವೆ ಎಂದು ಹೇಳಿ ಎಲ್ಲರೂ ನೀನು ದಾರಿಯನ್ನು ಕೇಳಿದೆ, ಅದು ನಿನಗೆ ಉತ್ತರಿಸಿತು, ಅದು ಕೊಟ್ಟ ಉತ್ತರ ನಿನಗೆ ಅನ್ವಯಿಸುತ್ತೆ, ಅಲ್ಲದೆ ಅದು ನನಗಲ್ಲ ಎಂದು ಉತ್ತರಿಸಿದರು ಶಂಕರರು. ಮತ್ತೆ ಮಂಡನ ಮಿತ್ರನು, ಏನೋ ಮದ್ಯಪಾನ ಮಾಡಿರುವೆಯಾ ಎಂದರು. ಅದು ಹಳದಿಯಲ್ಲ, ಬಿಳಿಯ ಬಣ್ಣದ್ದೆಂದು ತಿಳಿಯದೆ ಶೀತ ಎಂಬ ಪದಕ್ಕೆ ಹಳದಿ ಎಂಬ ಅರ್ಥವು ಇದೆ ಎಂಬುದ ತಿಳಿದು ಹೇಳಿದರು ಶಂಕರರು. ಮಂಡನ ಮಿತ್ರನು, ನೀನು ಅದರ ಬಣ್ಣವನ್ನು ಬಲ್ಲೆ ಎಂದರು. ನಾನು ಮದ್ಯದ ಬಣ್ಣವನ್ನು ಮಾತ್ರ ಅರಿತಿರುವೆನು, ನೀನು ಅದರ ರುಚಿಯನ್ನು ಅರಿತಿರುವೆ ಎಂಬುದ ಹೇಳಿ ಅವರನ್ನು ಚಕಿತರನ್ನಾಗಿ ಮಾಡಿದರು ಶಂಕರರು. ಆಗ ಮಂಡನ ಮಿತ್ರರು ಕುಪಿತನಾಗಿ ವಿಷಮಿಶ್ರಿತವಾರದಿಂದ ಹತವಾದ ಮೃಗ ಮಾಂಸ ತಿಂದು ಮತ್ತೇರಿದವನಂತೆ ಮಾತನಾಡಿವೆ ಎನ್ನದು. ನೀನು ಹೇಳುವುದು ನಿಜವಿದ್ದು ನಿನ್ನ ಮಗನು ತಂದೆಯಂತೆಯೇ ಉನ್ಮತ್ತನಾಗಿ ವಿಪರೀತ ಮಾತನಾಡುವುದು ಸಹಜವೆಂದರು ಶಂಕರರು. ಲೋಕದಲ್ಲಿ ದ್ವಿಜರು ಉಪನಯದ ನಂತರ ಗುರುಕುಲದಲ್ಲಿ ವಿದ್ಯೆ ಕಲಿತು ಗುರುವಿನ ಅನುಮತಿ ಪಡೆದು ಸ್ವಧರ್ಮಾನುಸಾರವಾಗಿ ವಿವಾಹವಾಗಿ ಗೃಹಸ್ಥನಾಗಿ ಯಜ್ಞಾನಿಗಳಿಂದ ಮಾಡಿ ಕರ್ಮ ಮಾರ್ಗವೇ ಸದ್ಗತಿಗೆ ಕಾರಣವಲ್ಲದೆ ಬೇರೆಯಲ್ಲೆಂಬ ಮಂಡನ ಮಿತ್ರರ ನಂಬಿಕೆ ಎರರಿತರು ಶಂಕರರು. ಮಂಡನ ಮಿತ್ರನು ಸನ್ಯಾಸಾಶ್ರಮದ ನಂಬಿದವರನ್ನೆಲ್ಲ ಕಾಂತೆಯಿಂದ ಕೂಡಿದ ತೇಜೋಮಯದ ಬಾಲಕ ಯತಿಗಳು ತನ್ನ ಪ್ರಶ್ನೆಗಳಿಗೆ ಅತ್ಯಂತ ತಾಳ್ಮೆ ಬುದ್ಧಿವಂತಿಕೆಯಿಂದ ಉತ್ತರಿಸುತ್ತಿರುವುದರ ಕಂಡ ಮಂಡನ ಮಿತ್ರನ ಕೋಪವ ಕಂಡರು ಶಂಕರರು. ಮಂಡನ ಮಿತ್ರನ ದೃಷ್ಟಿಯು ತನ್ನಾಸಾಶ್ರಮದ ಕಡೆ ತಿರುಗಿ ಕತ್ತೆಗೆ ಹೊರಲು ಅಸಾಧ್ಯವಾದಷ್ಟು ಭಾರವ ಪುಸ್ತಕದ ಕಂತೆಯ ಏಕೆ ಒತ್ತಿರುವೆ ಎಂದರು. ನಿಮ್ಮ ತಂದೆಯೆಂದರೂ ಹೊರಲು ಅಸಾಧ್ಯವಾದ ಕಂತೆಯ ಹೊತ್ತಿದ್ದೇನೆಂದರು ಶಂಕರರು. ಮಂಡನ ಮಿತ್ರರು ಮತ್ತೆ ಕೈ ಹಿಡಿಯುವ ಹೆಂಡತಿಯನ್ನು ತಾಕಲಾರಲು ಗೃಹಸ್ಥಾಶ್ರಮ ವಿಚರಿಸಿ ಶಿಷ್ಯರಿಂದೊಡಗೂಡಿ ಪುಸ್ತಕಗಳ ಭಾರ ಹೊತ್ತು ತಿರುಗರು. ನಿನ್ನ ಬ್ರಹ್ಮನಿಷ್ಠೆಯು ಕೇವಲ ಖ್ಯಾತಿಗಲ್ಲವೇ ಎಂದು ಹೇಳಿದ ಕೇಳಿಸಿಕೊಂಡರು ಶಂಕರರು. ಗುರುಗಳ ಶುಶ್ರೂಷೆಯ ಮಾಡಲು ಆಲಸ್ಯಗೊಂಡು ಗುರುಕುಲವನ್ನು ತ್ಯಜಿಸಿ ಶ್ರೀಸೇವೆಯ ಮಾಡುವ ನಿಮ್ಮ ಕರ್ಮನಿಷ್ಠೆಯದೇನೆಂದು ಹೇಳಲಿ ಎಂದು ಮಂಡನ ಮಿತ್ರನಿಗೆ ಹೇಳಿದರು ಶಂಕರರು. ಮತ್ತೆ ಮಂಡನ ಮಿತ್ರನು ಶ್ರೀಗರ್ಭದಲ್ಲೇ ಜನಿಸಿ ಶ್ರೀಯಿಂದ ರಕ್ಷಿಸಲ್ಪೆಟ್ಟು ಬೆಳೆದು ಶ್ರೀಯನ್ನೇ ದೂಷಿಸುತ್ತಿರುವ ನಿನ್ನ ಮೂರ್ಖತನವನ್ನು ಯೋಗ್ಯರಾದವರಾರು ಮೆಚ್ಚುವುದಲ್ಲೆಂಬುದ ಕೇಳಿಸಿಕೊಂಡರು ಶಂಕರರು. ಸ್ತ್ರೀಯ ಯೋನಿಯಲ್ಲಿ ಜನಿಸಿ ಸ್ತನ್ಯಪಾನ ಮಾಡಿ ಬೆಳೆದು ಪಶುವಿನಂತೆ ಸ್ತ್ರೀಯಲ್ಲೇ ರಮಿಸುತ್ತಿರುವೆ, ಈ ಮೂರ್ಖತನದ ಏನೆಂದು ಹೇಳಿದೆ, ಇದನ್ನು ವಿಚಾರವಂತರು ಮೆಚ್ಚರು ಎಂದರು ಶಂಕರರು. ಮಂಡನ ಮಿತ್ರರು ಮತ್ತೆ ಬಾಗಿಲು ಕಾಯುವವನನ್ನು ವಂಚಿಸಿ ಬಳಿಗೆ ಬಂದ ಸ್ವೇಚ್ಛೆಯಿಂದ ಹರಟುತ್ತಿರುವೆ ಎನ್ನಲು. ಭಿಕ್ಷುಕನಿಗೆ ಬಂದವನಿಗೆ ಸತ್ಕರಿಸದೆ ಯತಿಯನ್ನು ತಿರಸ್ಕರಿಸಿ ಹೇಗೆ ಭೋಜನ ಮಾಡುವುದು ಯೋಗ್ಯವೇ ಎಂದರು ಶಂಕರರು. ಮಂಡನ ಮಿತ್ರರು ಮುಂದುವರೆದ ವಿರೋಕ್ತವಾದ ಸಕಲ ಕರ್ಮಾಧಿಕಾರವುಳ್ಳ ದ್ವಿಜನಾಗಿ ಹುಟ್ಟಿ ವಿವಿಧ ಯಜ್ಞ, ಅಸಹನೀಯ ಗಾರ್ಹಸತ್ಯ ಮತ್ತು ದಕ್ಷಿಣಾಗ್ನಿಶ್ರೇಯ ಮಗ ಆರಾಧಿಸದೆ ಇಂದ್ರಹತ್ಯಾ ದೋಷ ಪ್ರಾಪ್ತವೆಂಬುದ ತಿಳಿಯದೆ ನೀನು ಸನ್ಯಾಸಿಯಾದೆಯಲ್ಲ ಎಂಬುದ ಕೇಳಿಸಿಕೊಂಡರು ಶಂಕರರು. ಪೂರ್ವಜನ್ಮ ಸುಕೃತದಿಂದ ಮಾನವ ಜನ್ಮ ದೊರೆತಿರಲು ಆಗಲೂ ಜನನ ಮರಣರಹಿತವಾದ ಪರಮ ಪಡೆಯುವುದ ಬಿಟ್ಟು ಬರಿಯ ಕರ್ಮಕಾಂಡ ಪೀಡಿತನಾದರೆ ನರಕವೇ ಪ್ರಾಪ್ತಿ ಎಂದು ಹೇಳಿದರು ಶಂಕರರು. ಕೊನೆಗೆ ಅದರಿಂದ ಮುನಿಗಳ ಸೂಚನೆಯಂತೆ ಮಂಡನ ಮಿತ್ರನು ಯತಿಯನ್ನು ಸತ್ಕರಿಸಿ, ಯತಿಗಳೇ, ನೀವು ಯತಿಗಳೊಂದಿಗೆ ಭಿಕ್ಷೆಯನ್ನು ಸ್ವೀಕರಿಸಿ ಎಂದು ಸ್ವಾಗತಿಸಿದರು. ಆಗ ಮಂಡನ ಮಿತ್ರ ಕುಮಾರನ ಭಟ್ಟರು ನಿನ್ನನ್ನು ವಾರ ಮಾಡೆಂದು ಹೇಳಿಹರೆಂದರು ಶಂಕರರು.
ಆಗ ಮಂಡನ ಮಿತ್ರರು ಸಮ್ಮತಿಸಿ ಮೊದಲು ಸರ್ಪಕರ್ಮ ಮುಗಿಯಲಿ ತಾವು ನನ್ನ ಅನ್ನಭಿಕ್ಷೆಯನ್ನ ಸತ್ಕಾರವನ್ನು ಸ್ವೀಕರಿಸಿ ನಂತರ ನಾನು ನಿಮ್ಮ ಇಚ್ಛೆಯಂತೆ ಕುಮಾರನ ಭಟ್ಟರ ದೇಶದಂತೆ ವಾದ ಮಾಡಲು ಸಿದ್ಧನೆಂಬುದ ಕೇಳಿಸಿಕೊಂಡರು ಶಂಕರರು. ಮಾರನೆಯ ಬೆಳಿಗ್ಗೆ ಶಂಕರರು ವಾದಕ್ಕೆ ಸಿದ್ಧರಾಗಲು ಮಂಡನ ಮಿತ್ರ ವ್ಯಾಸದೇವಿನಿಗಳೇ ವಾದಕ್ಕೆ ಮಧ್ಯಸ್ಥಿಕೆ ವಹಿಸುವಂತೆ ಕೇಳಿಕೊಳ್ಳಲು ವ್ಯಾಸರು ಮಂಡನ ಮಿತ್ರರ ಪತ್ನಿ ಉಭಯಭಾರತಿಯೇ ಮಧ್ಯಸ್ಥಿಕೆ ವಹಿಸುವಂತೆ ಸೂಚಿಸಿರುವುದು ಕೇಳಿದರು ಶಂಕರರು. ಅದಕ್ಕೆ ಇಬ್ಬರೂ ಸಮ್ಮತಿಸಲು ಅಂತೆಯೇ ಈ ವಾದದಲ್ಲಿ ಯಾರು ಸೋಲುತ್ತಾರೋ ಅವರು ಗೆದ್ದು ಅನುಯಾಯಿಗಳಾಗುವಂತೆ ಒಪ್ಪಲು ಅನೇಕ ಪಂಡಿತರು ವಾದ ವಿವಾದವ ಕೇಳಲು ಬಂದು ಸೇರಿದನ ಕಂಡರು ಶಂಕರರು. ಉಭಯಭಾರತಿಯು ಆಸನಾರೂಢರಾಗಲು ಇಬ್ಬರಿಗೂ ಒಂದೊಂದು ಹೂವಿನ ಹಾರವ ಕೊಟ್ಟು ಅದನ್ನು ಕೊರಳಲ್ಲಿ ಧರಿಸುವಂತೆ ಹೇಳಿ ಯಾರ ಕೊರಳಿನ ಭೂಮಾಲೆ ಮೊದಲು ಮಾಡಿ ಹೋಗುವುದು ಅವರು ಸ್ವತಂತ್ರ ಎಂಬುದು ಕೇಳಿಸಿಕೊಂಡರು ಶಂಕರರು. ಇಬ್ಬರ ನಡುವೆ ಕೆಲವು ದಿನಗಳ ವಾದ ವಿವಾದವು ನಡೆದು ಮಧ್ಯೆ ದೈನಂದಿನ ನಿತ್ಯಕರ್ಮ ಊಟ ನಿದ್ರೆಗಳಿಗೆ ಅವಕಾಶವಿಬ್ಬರು ಶಾಸ್ತ್ರವನ್ನ ಬಲ್ಲವರಿದ್ದು ಒಬ್ಬರು ಹೇಳಿದ ವಿಚಾರಕ್ಕೆ ಇನ್ನೊಬ್ಬರಿಂದ ತಮ್ಮ ನಿಲವನ್ನು ಉತ್ತರಿಸಬೇಕೆಂಬುದ ಅರಿತರು ಶಂಕರರು. ಹೀಗೆ ವಾದವು ನಡೆಯುತ್ತಿರಲು ಯಾರ ಕೊರಳಿನ ಹರವೂ ಮಾಡದೆ ಮಂಡನ ಮಿತ್ರನು ನಿರ್ವಿಶೇಷ ಬ್ರಹ್ಮರಲ್ಲಿ ಶಬ್ದ ವ್ಯಾಪಾರವಿಲ್ಲ, ವೇದಾಂತ ವಕ್ತಗಳು ಬ್ರಹ್ಮದ ವಿಷಯದಲ್ಲಿ ಪ್ರಮಾಣವಲ್ಲೆಂಬುದ ಕೇಳಿಸಿಕೊಂಡರು ಶಂಕರರು. ವಾಕ್ಯವು ಬೋಧೆಯನ್ನುಂಟು ಮಾಡಿದರೆ ಪ್ರಮಾಣವೇ ಆಗುವುದು, ತಿಳುವಳಿಕೆಯೂ ಆಗುತ್ತದೆ. ವಾಕ್ಯಕ್ಕೆ ಆ ಪ್ರಾಮಾಣ್ಯವಾಗಲಿ ಅಬೋಧ ಕರ್ಮವಾಗಲಿ ಉಂಟಾಗುವುದಿಲ್ಲೆಂದು ಹೇಳಿದರು ಶಂಕರರು. ಮಂಡನ ಮಿತ್ರನು ವೇದವು ಏನನ್ನಾದರೂ ಮಾಡು ಎಂದು ಹೇಳುವುದರಿಂದ ಪ್ರಾಮಾಣ್ಯವನ್ನು ಹೊಂದಿದೆ. ಉಪನಿಷತ್ತುಗಳು ಕ್ರಿಯಾನಿಧಿ ಪರವಾಗಿರುವುದಿಲ್ಲ, ಆದ್ದರಿಂದ ಅವು ಅಪ್ರಮಾಣವಾಗುತ್ತದೆಂಬುದನ್ನು ಆಲಿಸಿದರು ಶಂಕರರು. ಅದಕ್ಕೆ ಪ್ರತಿಯಾಗಿ ಉಪನಿಷತ್ತುಗಳು ವೇದದ ಭಾಗಗಳಾಗಿರುವುದರಿಂದ ವೇದದಲ್ಲಿಯೇ ಕೆಲವು ಭಾಗ ಪ್ರಮಾಣ ಕೆಲವು ಭಾಗ ಅಪ್ರಮಾಣ ಎಂದು ಹೇಳಿದಂತಾಗುವುದೆಂದು ವಾದಿಸಿದರು ಶಂಕರರು. ಮಂಡನ ಮಿಶ್ರನು ಕರ್ಮಗಳಿಂದಲೇ ಮುಕ್ತಿ ಪ್ರಾಪ್ತಿ, ಕರ್ಮ ಸನ್ಯಾಸ ಮಾಡಬಾರದು, ಬದುಕಿರುವವರೆಗೂ ಕರ್ಮಗಳ ಮಾಡುತ್ತಿರಬೇಕು, ಒಳ್ಳೆಯ ಕರ್ಮಗಳ ಮತ್ತೆ ಮತ್ತೆ ಮಾಡಿದರೆ ಶುಭಫಲ ದೊರಕುವುದೆಂಬುದ ಕೇಳಿಸಿಕೊಂಡರು ಶಂಕರರು. ಸರ್ವೋಪಾಸನೆ ಶಾಸ್ತ್ರದಲ್ಲಿರುವುದು ನಿಜ, ಅವು ಜ್ಞಾನ ಉಂಟಾಗುವ ಮುಂಚಿನವು. ಆಯಾ ಕರ್ಮಗಳ ಫಲಗಳನ್ನು ಕೊಡುವುದಾದರೆ ಮುಕ್ತಿಗಾಗಿ ಎಂಬ ವಿಶಿಷ್ಟ ಕರ್ಮವು ಕರ್ಮಕಾಂಡದಲ್ಲಿ ಹೇಳಿಲ್ಲ ಎಂಬುದ ಹೇಳಿದರು ಶಂಕರರು. ಕರ್ಮದ ಮಧ್ಯೆ ವಿಶ್ರಾಂತಿ ಇರುವುದಿಲ್ಲವೇ? ಯಾವನು ಕರ್ಮಬಂಧನದಿಂದ ಬೆಳೆಸಿಕೊಂಡು ಕರ್ಮಫಲವ ಬಿಟ್ಟು ಕರ್ಮ ಸನ್ಯಾಸ ಮಾಡುವನು ಅವನು ಆತ್ಮಜ್ಞಾನಕ್ಕೆ ಅರ್ಹನಾಗುವನೆಂದರು ಶಂಕರರು. ಕರ್ಮವನ್ನು ಸ್ವಭಾವಿತನದಿಂದ ಬಿಡಬಾರದು, ತಿರಸ್ಕರಿಸಬಾರದು. ಕರ್ಮಫಲದ ಮೇಲೆ ನಮಗೆ ಯಾವ ಅಧಿಕಾರವಿಲ್ಲ. ಕರ್ಮ ಸನ್ಯಾಸ ಮಾಡಿ ಆತ್ಮಶ್ರವಣ ಮಾಡಿ ಆತ್ಮವನ್ನು ಕಂಡುಕೊಳ್ಳಬೇಕೆಂದು ಅರುಹಿದರು ಶಂಕರರು. ಗ್ರಂಥಭಾಗವಾದ ಕರ್ಮಕಾಂಡ ದೊಡ್ಡದಿರಬಹುದು, ಆದ್ದರಿಂದ ಶ್ರುತಿಗೆ ಕರ್ಮದಲ್ಲೇ ತಾತ್ಪರ್ಯ ಎಂದು ಹೇಳುವಂತಿಲ್ಲ. ಬ್ರಹ್ಮ ಒಂದು ಪರಮಾತ್ಮವು, ಅದನ್ನು ತಿಳಿಯಲು ಜ್ಞಾನದಿಂದ ಮಾತ್ರ ಸಾಧ್ಯ, ಜ್ಞಾನದಿಂದ ತೊಡಗುವುದೆಂಬುದ ತಿಳಿದರು ಶಂಕರರು. ಬ್ರಹ್ಮನೇ ಸತ್ಯ, ಪ್ರಪಂಚ ಮಿಥ್ಯ ಎಂಬುದು ತಿಳಿಯುತ್ತದೆ. ಇದೇ ಮುಕ್ತಿ. ಜ್ಞಾನಕ್ಕೆ ಸರ್ವಕರ್ಮ ಸನ್ಯಾಸವೇ ಭೂಷಣ. ವೇದವು ಬ್ರಹ್ಮತತ್ವವನ್ನು ಹೇಳ್ತದೆ, ಜ್ಞಾನವು ಸ್ವತಂತ್ರವಾಗಿ ಮುಕ್ತಿ ಕೊಡ್ತದೆ ಎಂದರು ಶಂಕರರು. ಶ್ರುತಿಯು ಆತ್ಮವು ಬ್ರಹ್ಮವೇ, ಇವೆಲ್ಲವೂ ಆತ್ಮವೇ ಎಂದು ಜ್ಞಾನದಿಂದ ತಿಳಿಯುತ್ತದೆ. ಹಗ್ಗದಲ್ಲಿರುವ ಹಾವೆಂಬ ಭ್ರಮೆಯು ಹೋಗಲಾಡಿಸುತ್ತದೆ ಎಂದು ಮುಕ್ತಿಗೆ ಬೇಕಾದ ಕರ್ಮ ಸನ್ಯಾಸ ಮತ್ತು ಜ್ಞಾನದ ಅವಶ್ಯಕತೆಯ ಅರುಹಿದರು ಶಂಕರರು. ಮಂಡನ ಮಿತ್ರರು ಬ್ರಹ್ಮವೇ ಎಲ್ಲವೂ ಎಂದು ತಿಳಿದ ಮೇಲೂ ಏನೂ ಪ್ರಯೋಜನ ಕಂಡು ಬರದಿರುವುದರಿಂದ ಉಪನಿಷತ್ತುಗಳು ವ್ಯರ್ಥವಲ್ಲವೇ ಎಂದು ಮಂಡನ ಮಿತ್ರರು ಹೇಳಿದ ಕಂಡರು ಶಂಕರರು. ಮಂಡನ ಮಿತ್ರರೇ ಬ್ರಹ್ಮಜ್ಞಾನಿಯು ಪರಮ ಪುರುಷಾರ್ಥವನ್ನು ಪಡೆಯುವನು, ಅವನು ಬ್ರಹ್ಮವೇ ಆಗುವನು, ಆತ್ಮಜ್ಞಾನಿ ಶೋಕವನ್ನು ದಾಟುವನೆಂದು ತಿಳಿ ಹೇಳಿದರು ಶಂಕರರು. ಮಂಡನ ಮಿತ್ರನು ಬ್ರಹ್ಮವೊಂದೇ ಸತ್ಯವೆಂದು ನಿಮ್ಮ ಭಾರವಾದರೆ ಕರ್ಮಕಾಂಡ ವ್ಯಕ್ತವೆಂದೇ ನಿಮ್ಮ ಅಭಿಪ್ರಾಯವೆಂದು ಕೇಳಲು ಹಾಗೇನಿಲ್ಲ.
ಬ್ರಹ್ಮವೊಂದೇ ಸತ್ಯ ಎಂಬ ಜ್ಞಾನ ಉಂಟಾಗಬೇಕಾದರೆ ಬೇಕಾಗುವ ಅಂತಃಕರಣ ಶುದ್ಧಿಗಾಗಿ ಕರ್ಮ ಮಾಡಬೇಕೆಂದು ಹೇಳಿದರು ಶಂಕರರು. ಮಂಡನ ಮಿಶ್ರನು ಕರ್ಮದ ಅನುಷ್ಠಾನದಿಂದ ಜ್ಞಾನಕ್ಕೆ ಸಹಾಯವಾಗುವುದರಿಂದ ಕರ್ಮವನ್ನೇ ಮಾಡಬೇಕೆಂದಾಗುವುದು. ಕೇವಲ ವೇದಾಂತ ಗ್ರಹಿಸುವುದು ತಪ್ಪಲ್ಲವೇ ಎಂದರು. ಕರ್ಮಗಳೆಂದರೆ ಬರೀ ಅಗ್ನಿಹೋಮಾದಿಗಳಲ್ಲೆಂದರು ಶಂಕರರು. ತಪಸ್ಸು, ಬ್ರಹ್ಮಚರ್ಯೆ, ನಿಜ ಹೇಳುವುದು ಮುಂತಾದವು ಚಿತ್ತಶುದ್ಧಿಗಾಗಿ ಮಾಡತಕ್ಕ ಕರ್ಮಗಳಿದ್ದು ಇವು ಜ್ಞಾನಾರ್ಜನೆಗೆ ಬೇಕಿರುವ ಸಾಧನಗಳೆಂದು ತಿಳಿದು ಸಾಧಕನು ಜ್ಞಾನಾರ್ಜನೆ ಮಾಡಬೇಕೆಂದರು ಶಂಕರರು. ಕರ್ಮಗಳೊಡನೆ ಬ್ರಹ್ಮವಿಚಾರವನ್ನು ಕೂಡಿಸಿಕೊಂಡು ಎರಡನ್ನೂ ಒಟ್ಟಿಗೆ ಮಾಡಲು ಸಾಧ್ಯವಿಲ್ಲಬೇಕೆಂದರೆ ನಾನು ಕರ್ತೃ ಎಂಬ ಭಾವನೆ ಕರ್ಮ ಮಾಡುವಲ್ಲೇ ಇರುತ್ತದೆ. ಬ್ರಹ್ಮಜ್ಞಾನಿಗೆ ನಾನು ಕರ್ತೃವಲ್ಲೆಂಬ ತಿಳಿದಿರುತ್ತದೆ ಎಂದರು ಶಂಕರರು. ವೇದದಲ್ಲಿ ಕರ್ಮಜ್ಞಾನಗಳೆರಡನ್ನು ಹೇಳಿರುವುದರಿಂದ ಶ್ರುತಿ ಪ್ರಮಾಣದಿಂದಲೇ ಎರಡೂ ಸೇರಿ ಬ್ರಹ್ಮವನ್ನರಿಯಲು ಸಾಧ್ಯವಿಲ್ಲ. ಏಕೆಂದರೆ ಶ್ರುತಿಯು ಎಂದಿಗೂ ಅನುಭವ ವಿರುದ್ಧವಲ್ಲೆಂದರು ಶಂಕರರು. ಇಷ್ಟೆಲ್ಲ ವಿವರಣೆಗಳ ಕೊಟ್ಟರು ತನ್ನ ವೇದದ ಕರ್ಮಕಾಂಡವೇ ಪ್ರಮಾಣವೆಂದು ತಿಳಿದಿರುವ ಪಂಡಿತ ಮಂಡನ ಮಿಶ್ರನು ತನ್ನ ನಿಲುವನ್ನು ಬಿಡದೆ ಆಚಾರ್ಯಕ್ಕೆ ಜ್ಞಾನ ಕರ್ಮಗಳೆರಡರ ಒಟ್ಟು ಅನುಷ್ಠಾನದಿಂದ ಮೋಕ್ಷ ಸಾಧ್ಯವೆಂದು ಏಕೆ ತಿಳಿಯಬಾರದೆಂಬ ವಾದ ಕೇಳಿದರು ಶಂಕರರು. ಕರ್ಮದೊಡನೆ ಹೊಂದಿಕೊಳ್ಳುವ ಜ್ಞಾನೋಪಾಸನೆಯ ನೋಡಿ ನೀವು ಹಾಗೆ ಹೇಳುತ್ತಿರಬಹುದು. ನಾನು ಹೇಳುತ್ತಿರುವುದು ಕರ್ತೃತಂತ್ರವಾದ ಜ್ಞಾನವಿರದೆ ಮುಕ್ತಿ ಎಂದರೆ ಅವಿದ್ಯಾ ಕಾಮ ಕರ್ಮಗಳೆಂದ ಬಿಡುಗಡೆ ಹೊಂದಿರುವುದೆಂದರು ಶಂಕರರು. ಅನಿತ್ಯವಾದ ಈ ಪ್ರಪಂಚವು ಅನಾದಿಕಾಲದಿಂದಲೂ ಅನುಷ್ಠುಗಳ ಗುಣಗಳ ಅವಿದ್ಯಾರೂಪದಿಂದ ಶಾಶ್ವತವಾಗಿರುವ ವಸ್ತುವಿನಂತೆ ಅಮೃತ ತೋರುವುದು. ಕಪ್ಪೆ ಚಿಪ್ಪಿನಲ್ಲಿ ಕಾಡುವ ಬರಿಯ ಬಂಡ ಮಾತ್ರದಿಂದ ಬೆಳ್ಳಿ ಇರುವುದೆಂಬ ಭಾವನೆ ನಿಜವಲ್ಲೆಂದರು ಶಂಕರರು. ಮಾಯೆಯಿಂದ ದೂರನಾಗಿ ಗುಣಸಂಪರ್ಕ ಹೊಂದದೆ ಸುಖ ದುಃಖಗಳ ಲೇಪವಿಲ್ಲದೆ ಜರಾಮರಣರಹಿತನಾಗಿ ನಾರಿಯಾಗಿ ನಿರ್ಗುಣನಾಗಿ ನಿರಾಕಾರಣನಾಗಿ ಸಕಲ ಸಾಕ್ಷಿ ರೂಪನಾಗಿ ವಿರಾಜಿಸುತ್ತಿರುವುದು ಅದೇ ಶಾಶ್ವತವೆಂದರು ಶಂಕರರು. ಈ ಬ್ರಹ್ಮವನ್ನು ತಿಳಿಯುವುದೇ ಸಕಲ ಸಂಸಾರನಾಶ ಬಂಧನಗಳಿಂದ ಬಿಡುಗಡೆಯನ್ನೆಂದರೆ ಮುಕ್ತಿಯನ್ನು ಹೊಂದುವ ಉಪಾಯ. ಬ್ರಹ್ಮನನ್ನು ತಿಳಿಯುವುದೇ ಮೋಕ್ಷೈಕ ಸಾಧನವೆಂದು ತಿಳಿಸಿದರು ಶಂಕರರು. ಬ್ರಹ್ಮಜ್ಞಾನವು ಎಲ್ಲರಿಗೂ ಒಮ್ಮೆಯೇ ಆಗುವುದಿಲ್ಲ. ಜ್ಞಾನ ಉಂಟಾಗಲು ಚಿತ್ತಶುದ್ಧಿಯಾಗಿರಬೇಕು. ಸಂಸಾರ ಚಕ್ರದಲ್ಲಿ ಸಿಲುಕಿದವರಿಗೆ ಚಿತ್ತಶುದ್ಧಿಯಾಗುವಂತೆ ಕರ್ಮ ಮಾಡುವ ರೀತಿ ನೀತಿಯ ಜೈಮಿನಿಗಳು ನಿವೇದಿಸಿದರೆಂದರು ಶಂಕರರು. ಯಾವಾಗಲೂ ಕಲ್ಮಶದಿಂದಿದ್ದು ವಿಷಯ ಪ್ರವಾಹದಲ್ಲಿರುವ ಬುದ್ಧಿಗೆ ಪರಮಾದ್ವೈತ ತತ್ವಸಹಿತದೇ ಇರುವುದ ಗ್ರಹಿಸಿ ಜಗತ್ತಿನ ಅಸ್ತಿತ್ವವ ರಕ್ಷಿಸಲು ಜೈಮಿನಿಗಳು ಕರ್ಮ ಮಾರ್ಗವ ಅದರ ಅವಶ್ಯಕತೆಯ ಬೋಧಿಸುವರೆಂದರು ಶಂಕರರು. ಜನರಿಗೆ ವೇದ ಸಮ್ಮತ ಕರ್ಮದಲ್ಲಿ ಶ್ರದ್ಧೆ ಉಂಟಾಗಬೇಕೆಂಬ ಉದ್ದೇಶ ಕರ್ಮಕಾಂಡ ಜ್ಞಾನಕಾಂಡದ ಅಧ್ಯಯನಕ್ಕೆ ಅನುಷ್ಠಾನಕ್ಕೆ ಅಧಿಕಾರ ಗಳಿಸಲು ಒಂದು ಒಳ್ಳೆಯ ಸಾಧನವೆಂದರು ಶಂಕರರು. ವೇದದ ಕರ್ಮಕಾಂಡ ವಿಮರ್ಶೆಗೆ ಪೂರ್ವ ಮೀಮಾಂಸೆಯೆಂದು, ಜ್ಞಾನಕಾಂಡದ ವಿಮರ್ಶೆಗೆ ಉತ್ತರ ಮೀಮಾಂಸೆಯೆಂದು ಹೇಳಿದ್ದು ಕರ್ಮಕಾಂಡ ಕುರಿತು ಜೈಮಿನಿಗಳು ರಚಿಸಿರುವ ಸೂತ್ರಗಳಿಗೆ ವೇದಾಂತ ಸೂತ್ರಗಳೆಂದು ಹೆಸರೆಂದರು ಶಂಕರರು. ಬಾಲರಾಯಣರು ರಚಿಸಿರುವ ಸೂತ್ರಗಳಿಗೆ ಪೂರ್ವ ಮೀಮಾಂಸಾ ಸೂತ್ರಗಳೆಂದು ಹೆಸರಿದ್ದು ಮೀಮಾಂಸಾ ಶಾಸ್ತ್ರವು ಲೌಕಿಕ ಪ್ರಯೋಜನಗಳಿಂದ ಅರ್ಥಕಾಮಗಳಿಂದ ಧರ್ಮಮೋಕ್ಷಗಳನ್ನು ಬೇರ್ಪಡಿಸಿತೆಂದರು ಶಂಕರರು. ಧರ್ಮಮೋಕ್ಷಗಳ ಚಿಂತನೆಗೆ ಸಾಧನೆಗೆ ಶಾಸ್ತ್ರದ ವಿಷಯವೆಂದು ಸಾಧಿಸಿತು. ಮೀಮಾಂಸದ ಪ್ರತಿಪಾದನೆಯಲ್ಲಿ ಧರ್ಮವೇ ಮುಖ್ಯವೆಂಬ ನಿಲುವನ್ನು ತಾಳಿದ್ದು ಮೋಕ್ಷವು ಗೌಣವಾಗಿ ಪುರುಷಾರ್ಥದ ಪರಿಕಲ್ಪನೆ ಕಾಣದಾಯಿತೆಂದರು ಶಂಕರರು. ಶ್ರುತಿ ಪ್ರತಿಪಾದನೆಯಲ್ಲಿ ಬ್ರಹ್ಮವನ್ನ ಜೈಮಿನಿಗಳೆಲ್ಲಿಯೂ ನಿರಾಕರಿಸಿಲ್ಲ. ಇದು ಅವರ ಅದ್ವೈತ ಸಿದ್ಧಾಂತದ ಸಮ್ಮತ ಪರಬ್ರಹ್ಮನ ಪ್ರತಿಪಾದನೆಯೇ ಕರ್ಮಮೀಮಾಂಸಾ ಪ್ರತಿಪಾದಕರ ಅಭಿಪ್ರಾಯವೆಂದರು ಶಂಕರರು. ಪರಬ್ರಹ್ಮನ ಪ್ರಾಪ್ತಿಗೆ ಸಾಧನವಾದುದರಿಂದ ಜೈಮಿನಿಗಳು ಕರ್ಮ ಸಿದ್ಧಾಂತಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದು ಕರ್ಮದಿಂದ ಚಿತ್ತಶುದ್ಧಿಯಾಗುತ್ತಾರೆ ಮತ್ತು ಚಿತ್ತಶುದ್ಧಿ ಬ್ರಹ್ಮಜ್ಞಾನಕ್ಕೆ ಸಹಾಯವೆಂದರು ಶಂಕರರು. ಕರ್ಮಮೀಮಾಂಸೆಯಲ್ಲಿ ಕರ್ಮಕ್ಕೆ ಹೆಚ್ಚಿನ ಸ್ಥಾನವಿದ್ದು ಈ ಜಗತ್ತಿನ ಕರ್ತ ಸ್ವಯಂ ಈಶ್ವರನೆಂದು ನೈಮಾದಿಕರ
ಮತ ಅನುಮಾನದ ಆಧಾರದ ಮೇಲೆ ಅವರು ಈಶ್ವರನ ಅಸ್ತಿತ್ವವ ಸಿದ್ಧ ಮಾಡುತ್ತಾರೆಂದರು ಶಂಕರರು. ಬ್ರಹ್ಮನು ಉಪನಿಷತ್ತುಗಳಿಂದ ಪ್ರಾಪ್ತವೆಂದು ಶ್ರುತಿಗಳು ತಿಳಿಸುತ್ತವೆ. ವೇದಗಳನ್ನು ತಿಳಿಯುವ ಪುರುಷ ಬ್ರಹ್ಮನನ್ನು ತಿಳಿಯಲು ಸಮರ್ಥನಾಗುವನು. ಎಷ್ಟೇ ಅನುಮಾನವಿದ್ದರೂ ಬ್ರಹ್ಮನ ಜ್ಞಾನ ಉಂಟಾಗುವುದೆಂದರು ಶಂಕರರು. ಜೈಮಿನಿಗಳು ಶ್ರುತಿ ಮೂಲಕ ಪ್ರತಿಪಾದ್ಯವಾದ ಈಶ್ವರನನ್ನು ಎಲ್ಲೂ ನಿರಾಕರಿಸುವುದಿಲ್ಲ. ಆದ್ದರಿಂದ ಕರ್ಮಮೀಮಾಂಸಾ ಶಾಸ್ತ್ರವು ಉಪನಿಷತ್ತುಗಳಿಂದ ಯಾವ ವಿಧದಲ್ಲೂ ವಿರೋಪ ಹೊಂದಿರುವುದಿಲ್ಲವೆಂದು ಮನದಟ್ಟು ಮಾಡಿದರು ಶಂಕರರು. ಮಂಡನ ಮಿಶ್ರ ತನ್ನ ಮೀಮಾಂಸಾ ತತ್ವ ಪ್ರತಿಪಾದಿಸುವ ಅನೇಕ ಗ್ರಂಥಗಳನ್ನು ರಚಿಸಿದ್ದು ಅವುಗಳಲ್ಲಿ ನಿಧಿ ವಿವೇಕ, ಭಾವನಾ ವಿವೇಕ, ವಿಭಮ ವಿವೇಕ, ಮೀಮಾಂಸಾ ಸೂತ್ರಾನುಕ್ರಮಣಿ ಮುಂತಾದವು ವೇದಾಂತ ಸಾಹಿತ್ಯದಲ್ಲಿ ವಿಶೇಷ ಸ್ಥಾನಗಳಿವೆಂಬುದರ ಅರಿತರು ಶಂಕರರು. ಮಂಡನ ಮಿಶ್ರರು ಪೂರ್ವಮೀಮಾಂಸಾ ಶಾಸ್ತ್ರದ ಅನುಯಾಯಿಗಳಿದ್ದು ದ್ವೈತವಾದಿಗಳಾಗಿದ್ದರು. ಉಪನಿಷತ್ತುಗಳು ದ್ವೈತಪರವಾಗಿದೆ ಎಂದು ಮಂಡನ ಮಿಶ್ರರು ಆಗ್ರಹಪಡಿಸಿದರೆ ಅದ್ವೈತವನ್ನು ಉಪನಿಷತ್ತುಗಳು ಪ್ರತಿಪಾದಿಸಿದೆ ಎಂದರು ಶಂಕರರು. ಜೀವಬ್ರಹ್ಮರ ಐಕ್ಯತೆ ಯಾವ ರೀತಿಯಿಂದಲೂ ಸಿದ್ಧವಾಗದೆ ಅಭಿನ್ನತೆಯು 3 ಪ್ರಮಾಣಗಳಿಂದ ಶ್ರುತಪಡುತ್ತದೆ. ಪ್ರತ್ಯಕ್ಷ ಅನುಮಾನ ಮತ್ತು ಶ್ರುತಿಗಳಿಂದ ತತ್ವಮಸಿ ಎಂಬಲ್ಲಿ ಆತ್ಮ ಪರಮಾತ್ಮರ ಐಕ್ಯತೆ ಸಿಗುವುದೆಂಬುದ ಹೇಳಿದರು ಶಂಕರರು. ಈ ಐಕ್ಯತೆಯು ಪ್ರತ್ಯಕ್ಷ ಜ್ಞಾನದಿಂದಾಗಲಿ ಅನುಮಾನದಿಂದಾಗಲಿ ಸಿದ್ಧಿಸುವುದಿಲ್ಲ. ಪ್ರತ್ಯಕ್ಷವು ಅಭೇದವಾರದ ವಿರೋಧಿ ಇದ್ದು ಸ್ವತಃ ಈಶ್ವರನಲ್ಲೆಂಬುದು ಎಲ್ಲ ವ್ಯಕ್ತಿಯ ನಿತ್ಯಾನುಭವ ತತ್ವಮಸಿ ವಾಕ್ಯವು ಉಪಯೋಗವಾಗುವುದೆಂದರು ಶಂಕರರು. ಜೀವ ಮತ್ತು ಪರಮಾತ್ಮರಲ್ಲಿ ಬೇಕಾದ ಜ್ಞಾನವು ಯಾವ ಇಂದ್ರಿಯದಿಂದಲೂ ಆಗದೆ ಪ್ರತ್ಯಕ್ಷ ಜ್ಞಾನ ವಿಷಯ ಮತ್ತು ಇಂದ್ರಿಯಗಳ ಸಂಕರ್ಷಣದ ಅವಲಂಬಿಸಿರುತ್ತದೆ. ಈಶ್ವರನಲ್ಲಿ ಇಂದ್ರಿಯ ಸಂಘರ್ಷ ಆಗುವುದಿಲ್ಲವೆಂದರು ಶಂಕರರು. ಜೀವನು ಅಲ್ಪಜ್ಞ ಮತ್ತು ಬ್ರಹ್ಮ ಸರ್ವಜ್ಞ, ಇದನ್ನೆಲ್ಲರೂ ಒಪ್ಪುತ್ತಾರೆ. ಹೀಗಿರುವಲ್ಲಿ ಅಲ್ಪಜ್ಞ ಮತ್ತು ಸರ್ವಜ್ಞನ ಏಕತೆಯನ್ನು ಅಂಗೀಕರಿಸುವುದು ಪ್ರತ್ಯಕ್ಷವಾಗಿಯೂ ಅನುಚಿತವಾಗುವುದಿಲ್ಲವೆಂದರು ಶಂಕರರು. ಪ್ರತ್ಯಕ್ಷ ಹಾಗೂ ಶ್ರುತಿ ಎರಡರಲ್ಲೂ ಯಾವ ವಿರೋಧವಿಲ್ಲ. ಎರಡರಲ್ಲೂ ಭಿನ್ನವಾದ ಅಕ್ಷಯ ಪ್ರತ್ಯಕ್ಷ ಪ್ರಮಾಣ ಅವಿದ್ಯಾವೃತನಾದ ಜೀವನದಲ್ಲಿ ಮತ್ತು ಮಾಯಾವೃತ ಈಶ್ವರನಲ್ಲಿ ಭೇದ ತೋರಿಸುವುದೆಂದರು ಶಂಕರರು. ಆದರೆ ಶ್ರುತಿ ಅವಿದ್ಯಾ ಮತ್ತು ಮಾಯಾರಹಿತವಾದ ಶುದ್ಧ ಚೈತನ್ಯ ಸ್ವರೂಪದ ಆತ್ಮ ಮತ್ತು ಬ್ರಹ್ಮರಲ್ಲಿ ಅಭೇದವನ್ನು ತೋರಿಸುತ್ತದೆ. ಹೀಗೆ ಆಶ್ರಮವು ಭಿನ್ನ ಭಿನ್ನವಾಗಿದ್ದು ವಿರೋಧವಿಲ್ಲೆಂಬುದು ತಿಳಿಸಿದರು ಶಂಕರರು. ಪ್ರತ್ಯಕ್ಷದ ವಿಚಾರದಲ್ಲಿದ್ದ ತಪ್ಪು ತಿಳುವಳಿಕೆ ನಿವಾರಣೆಯ ನಂತರ ಅನುಮಾನವು ಅಭೇದ ಶ್ರುತಿಯನ್ನು ಬಾಧಿಸುವುದು. ಜೀವನು ಸರ್ವಜ್ಞನಲ್ಲ. ಹೇಗೆ ಬ್ರಹ್ಮನಿಂದ ಭೇದವಾಗಿರುವುದು ಹಾಗೆಯೇ ಜೀವ ಬ್ರಹ್ಮನಿಂದ ಭಿನ್ನವೆಂಬ ಮಂಡನ ಮಿಶ್ರರು ಸಂಶಯ ಕಂಡರು ಶಂಕರರು. ಈ ಅನುಮಾನದ ನಿವಾರಿಸಿ ಜೀವಬ್ರಹ್ಮರಲ್ಲಿ ಭೇದವ ಸಿದ್ಧಿಸಿದಲ್ಲಿ ಅದು ಪರಮಾಧಿಕಾರವೇ ಅಥವಾ ಕಾಲ್ಪನಿಕವೇ ಎಂಬುದ ಮೊದಲು ವಿಷದಪಡಿಸಬೇಕು. ಈ ಭೇದವು ಸತ್ಯವೇ ಎಂಬುದ ಸಿದ್ಧಪಡಿಸಲು ಪ್ರಮಾಣದ ಅವಶ್ಯಕತೆ ಇಲ್ಲೆಂದರು ಶಂಕರರು. ಜೀವಬ್ರಹ್ಮರ ಭೇದವ ಸ್ಪಷ್ಟವಾಗಿ ಸೂಚಿಸಿ ಜೀವನು ಕರ್ಮಪರದ ಭೋಕ್ತ ಮತ್ತು ಈಶ್ವರನಿಗೆ ಕರ್ಮಪರರು ಸಂಬಂಧವಿಲ್ಲದೆ ಅದ್ವೈತವಾದವು ಕೃತಿಯ ತಾತ್ಪರ್ಯವೆಂದು ಸ್ವೀಕರಿಸಲಾಗದೆಂಬ ಮಂಡನ ಮಿಶ್ರರ ವಾದವನ್ನಾಲಿಸಿದರು ಶಂಕರರು. ಜೀವಬ್ರಹ್ಮರ ಈ ಭೇದ ಪ್ರತಿಭಾವನೆ ಅತ್ಯಂತ ನಿಷ್ಠರವೆಂದು, ಅಂತಹ ಜ್ಞಾನದಿಂದ ಸ್ವರ್ಗವಾಗಲಿ ಅಪವರ್ಗವಾಗಲಿ ಲಭಿಸಲು ನಿಷ್ಫಲವಾದ ಈ ಭೇದವ ಅಂಗೀಕರಿಸುವುದು ಪೂರ್ವ ನಿರ್ದಿಷ್ಟದ ಶ್ರುತಿವಾಕ್ಯಗಳಲ್ಲಿ ಬುದ್ಧಿ ಮತ್ತು ಈಶ್ವರನ ಭೇದವಿಲ್ಲೆಂದರು ಶಂಕರರು. ಜಗತ್ತಿನಲ್ಲೆಲ್ಲೂ ಅಬೋಧ ತೋರುವುದಿಲ್ಲವಾದುದರಿಂದ ಅದನ್ನು ವರ್ಣನೆ ಮಾಡುವ ಶ್ರುತಿಯು ಹಿಂದಿನ ಶ್ರುತಿಯ ಅಪೇಕ್ಷೆಯಿಂದ ಪ್ರಬಲವಾಗುವುದೆಂದು ಆ ದೃಷ್ಟಿಯಿಂದ ತತ್ವಮಸಿ ವಾಕ್ಯದ ಅಭೇದ ಪ್ರತಿಪಾದನೆಯೇ ಶ್ರುತಿಯ ಪ್ರತಿಪಾದ್ಯ ವಿಷಯವೆಂದರು ಶಂಕರರು. ಮಂಡನ ಮಿಶ್ರರು ಮೋಕ್ಷವು ಜ್ಞಾನದ ಅರಿವಿನಿಂದ ಸ್ವತಃ ಸಿದ್ಧವಾಗುವುದೆಂಬುದ ಕೇಳಿ ಅದನ್ನು ಪಡೆಯುವ ಅವಶ್ಯಕತೆಯೇ ಇಲ್ಲ ಅಲ್ಲವೇ ಎಂದು ವಾದಿಸಲು ಅದು ಹೊಸದಾಗಿ ಪಡೆಯುವುದಲ್ಲ. ಬ್ರಹ್ಮಸ್ವರೂಪವ ತಾನೇ ತಾನಾಗಿದೆ ಜ್ಞಾನದಿಂದ ತಾನೆಂಬ ಅರಿವಾಗುವುದೆಂದರು ಶಂಕರರು. ಮಂಡನ ಮಿಶ್ರನು ಮುಂದೆ ಏನೂ ವಾದಿಸಲಾಗದೆ ತೋಟೆರಡು
ಕೊರಳಲ್ಲಿದ್ದ ಹೂವಿನ ಹಾರವು ಬಾಡಿ ಹೋಗಿದ್ದುದ ನೋಡಿ ಉಭಯ ಭಾರತಿ ದೇವಿಯು ಮಂಡನ ಮಿತ್ರರ ತೋರನ್ನು ಪ್ರಕಟಿಸಲು ಎಂದಿಗೂ ತೋರರಿಯದ ಅವರನ್ನ ಕಂಡರು ಶಂಕರರು. ಇದು ನೋಡುತ್ತೆಯ ಮಂಡನ ಮಿತ್ರ, ಜೈಮಿನಿ ಮುನಿಗಳ ತತ್ವವನ ಅಭಿಪ್ರಾಯವನೇನು ಸರಿಯಾಗಿ ಗ್ರಹಿಸದೇ ಇದ್ದುದರಿಂದ ನಿನಗೆ ದುಃಖವಾಗಿಹುದು. ವೇದಗಳು ಹೇಳುವ ಧರ್ಮ ಕರ್ಮಗಳ ಮಾಡಬೇಕು. ಜೈಮಿನಿಗಳು ನಿರೀಶ್ವರವಾದಿಗಳಲ್ಲೆಂದರು ಶಂಕರರು. ಮಂಡನ ಮಿತ್ರರು ತನ್ನ ಗುರುಗಳಾದ ಜೈಮಿನಿಯನ್ನು ನೆನೆದು ಅಂತರಾತ್ಮದಲ್ಲಿ ಮತ್ತೊಮ್ಮೆ ತತ್ವ ವಿಮರ್ಶಿಸಿ ತಾನು ನಂಬಿರುವುದ ಬಿಡುವುದು ಸುಲಭವಿಲ್ಲದಿದೆ. ತಮ್ಮ ಗುರುಗಳ ಯತಿಗಳ ತತ್ವಕ್ಕೆ ಒಪ್ಪಿಗೆ ನೀಡಿರುವುದ ಮನವರಿಕೆ ಮಾಡಿಕೊಂಡರು ಶಂಕರರು. ಮಂಡನ ಮಿತ್ರರು, ಆಚಾರ್ಯರೇ, ನನ್ನ ಮನಸ್ಸಿನ ತಪ್ಪು ಗ್ರಹಿಗಳೆಲ್ಲವೂ ಗೊತ್ತಾಯಿತು, ಜ್ಞಾನದ ಅರಿವಾಯಿತು. ಮನಃಪೂರ್ವಕವಾಗಿ ನಿಮ್ಮ ಶಿಷ್ಯನಾಗಲು ಬಯಸಿರುವೆ. ಪ್ರಪಂಚದ ಮೋಹವ ತೊರೆದು ಸನ್ಯಾಸಿಗಾಗುವನೆಂಬುದ ಕೇಳಿದರು ಶಂಕರರು. ಮುಕ್ತಿಯ ಬಯಸುವ ಮುಮುಕ್ಷುವಿಗೆ ಸರಿಯಾದ ಗುರುವಿನ ಮಾರ್ಗದರ್ಶನದಿಂದ ಜ್ಞಾನೋದಯವಿಹುದು. ಪ್ರತ್ಯಕ್ಷಾದಿ ಪ್ರಮಾಣಗಳೆಂದ ಬ್ರಹ್ಮಮ ತಿಳಿಯಲಾಗದಿದ್ದರೂ ಆಚಾರ್ಯೋಪದೇಶ ಪರಂಪರೆಯಿಂದ ಸಾಧ್ಯವೆಂಬುದ ಅರುಹಿದರು ಶಂಕರರು. ಉಭಯ ಭಾರತಿಯೊಡನೆ ವಾದ. ಇದುವರೆಗೂ ಮಧ್ಯವರ್ತಿಯಾಗಿ ಮಂಡನ ಮಿತ್ರ ಶಂಕರರ ವಾದಗಳಿಂದ ಆರಿಸಿ ತೀರ್ಪಿಟ್ಟ ಉಭಯ ಭಾರತಿಗೆ ಈಗ ಆಚಾರ್ಯರಿಗೆ ಒಂದು ಸವಾಲನ್ನು ಹಾಕಿ, ಆಚಾರ್ಯ ಶಂಕರರೇ, ವಾದದಲ್ಲಿ ನನ್ನ ಪತಿ ಸೋತಿದ್ದು ಅವನ ಪತ್ನಿಯಾದ ನನ್ನನ್ನು ವಾದದ್ದಿ ಸೋಲಿಸಲೆಂಬುದ ಒಪ್ಪಿದರು ಶಂಕರರು. ಇಬ್ಬರಿಗೂ ವಾದ ವಿವಾದ ಪ್ರಾರಂಭವಾಗಿ ಅನೇಕ ದಿನಗಳು ತತ್ವಾಧಾರಿತ ವಾದ ನಡೆಯಲು ಸರಸ್ವತಿಯ ಅವತಾರವೇ ಆದ ಭಾರತಿ ಇಂದು ಧರ್ಮ ಸಿದ್ಧಾಂತದ ಎಲ್ಲ ಪ್ರಕರಣಗಳನ್ನು ಚೆನ್ನಾಗಿ ಅರಿತಿದ್ದು ಆಚಾರ್ಯರು ಸಕಲವನ್ನು ತಿಳಿದಿರುವುದ ತೋರಿಸಲು ಪ್ರಯತ್ನಿಸಿದಳೆಂಬುದನ್ನು ಅರಿತರು ಶಂಕರರು. ಮೊದಲಿಗೆ ಉಭಯ ಭಾರತಿಯು ತನ್ನ ಪತಿ ಪ್ರತಿಪಾದಿಸಿದ ಕರ್ಮಕಾಂಡವನ್ನೇ ಒಂದಿಟ್ಟು ಜ್ಞಾನದಿಂದಲೇ ಮುಕ್ತಿ ಎಂದಲ್ಲಿ ಕರ್ಮ ವ್ಯರ್ಥವಲ್ಲವೇ ಎಂದರು ಆಚಾರ್ಯರು. ಜ್ಞಾನ ಉಂಟಾಗಲು ಕರ್ಮಾನುಷ್ಠಾನ ಬೇಕೆಂದು ಹೇಳಿದರು ಶಂಕರರು. ಜ್ಞಾನೋತ್ಪತ್ತಿಗೆ ವೇದವು ಸಹಕಾರವಾಗುವ ಕರ್ಮಗಳನ್ನು ಇರ್ತದೆ ಎನ್ನಲು ಉಭಯ ಭಾರತಿಯು ಕಾಮಶಾಸ್ತ್ರದ ಬಗೆಗೆ ಅನೇಕ ಪ್ರಶ್ನೆ ಕೇಳಲು ಶಂಕರರು ಬ್ರಹ್ಮಚಾರಿಯಾರುವುದರಿಂದ ಅವರನ್ನು ತೋರಿಸಬಹುದೆಂಬುದನ್ನು ಅಲ್ಲವೆನಿಸಿದರು ಶಂಕರರು. ಉಭಯ ಭಾರತಿಯು ಆಚಾರ್ಯರೇ, ಬಯಕೆಗಳಿಲ್ಲದೆ ಕರ್ಮವು ಉತ್ಪತ್ತಿಯಾಗದು. ಬಯಕೆಯನ್ನ ಕಾಮವೆಂದು, ಅದೂ ಒಂದು ಪುರುಷಾರ್ಥವೆಂದು ಹೇಳಿದೆ. ಆದುದರಿಂದ ಜ್ಞಾನಿಯಾದವನು ಕಾಮಶಾಸ್ತ್ರವನ್ನು ತಿಳಿಯಬೇಕೆಂಬುದನ್ನು ಆರಿಸಿದರು ಶಂಕರರು. ಕಾಮವಿಲ್ಲದೆ ಜಗತ್ತಿನ ವ್ಯಾಪಾರ ವ್ಯವಹಾರ ನಡೆಯುವುದಿಲ್ಲವೆಂಬುದು ಎಲ್ಲರಿಗೂ ತಿಳಿದಿದ್ದು, ಧರ್ಮಕ್ಕೆ ವಿರೋಧದಲ್ಲಿನ ಕಾಮವು ಒಪ್ಪತಕ್ಕದ್ದೇ ಎಂದು ಗೀತೆಯೂ ಹೇಳಿರುತ್ತದೆ. ಆದರೆ ಕಾಮವನ್ನೇ ದಾಟಿದವನಿಗೆ ಅದರ ಅವಶ್ಯಕತೆ ಇಲ್ಲೆಂದರು ಶಂಕರರು. ಇದಕ್ಕೋಸ್ಕರ ಉಭಯ ಭಾರತಿಯು ಆಚಾರ್ಯರೇ, ಬ್ರಹ್ಮನಿಷ್ಠನು ಸರ್ವಜ್ಞನೆಂದು ಶ್ರುತಿಗಳು ಹೇಳ್ತವೆ. ಸರ್ವವೂ ಎಂದ ಮೇಲೆ ಕಾಮಶಾಸ್ತ್ರವೂ ಸೇರುವುದಿಲ್ಲವೇ? ಅದು ಕೇವಲ ಸ್ತುತಿ ಮಾತ್ರವೇ ಎಂದರು ಆಲಿಸಿದರು ಶಂಕರರು. ಶರೀರಿಯಾದ ಒಬ್ಬ ಜೀವನಾಗಿ ಎಲ್ಲ ಶಾಸ್ತ್ರವನ್ನು ಭವಿಷ್ಯಕಾಲದಲ್ಲಿ ಅರ್ಥ ಮಾಡಿಕೊಂಡಿರಬೇಕೆಂದು ಅರ್ಥವಲ್ಲ. ಬ್ರಹ್ಮವರಿದವನಿಗೆ ಬ್ರಹ್ಮನಲ್ಲಿಯೇ ಎಲ್ಲವೂ ಎಂದು ತಿಳಿದಿರುತ್ತದೆ ಎಂದರು ಶಂಕರರು. ಆತ್ಮಜ್ಞಾನಿಗೆ ತನ್ನ ಆತ್ಮನು ಸರ್ವವೂ ಆಗಿರುವನೆಂಬ ಅರಿವಿರುವುದರಿಂದ ಯಾರು ಏನೇನು ಭವಿಸಿದರೂ ಜ್ಞಾನಿಯೇ ಅವೆಲ್ಲವೂ ಅನುಭವಿಸಿದಂತಾಗುವುದು. ದೇಹಾಭಿಮಾನದಿಂದ ಆತ್ಮವನ್ನು ಬಿಡಿದು ಎಲ್ಲರಲ್ಲಿಯೂ ಕಾಣುವುದೇ ಜ್ಞಾನದ ಉದ್ದೇಶವೆಂದರು ಶಂಕರರು. ಸಮಸ್ತ ಜೀವಿಗಳೆಲ್ಲರ ಆತ್ಮವು ಒಬ್ಬನೇ. ಆತ್ಮನೇ ತಾನೆಂದು ತಿಳಿದ ಜ್ಞಾನಿಗೆ ಭೇದವಾಗಲಿ ದೇಹದ ವೈಯಕ್ತಿಕ ಅನುಭವವಾಗಲಿ ಅವನ ಸಂಯುಕ್ತ ಅನುಭವಕ್ಕೆ ಹೊರತಾಗಿರುವುದಿಲ್ಲೆಂದು ತಿಳಿದರು ಶಂಕರರು. ಕ್ಲೇಶವಿಲ್ಲದ ನಾನೇನಾದ ಅನುಭವವನ್ನು ನಾವು ಯಾವಾಗ ಗುರುತಿಸುವೆವೋ ಆಗ ನಮಗೆ ನಮ್ಮ ನಿಜರೂಪದ ಬಗೆಗೆ ಇರುವ ಎಲ್ಲ ಸಂಶಯಗಳು ದೂರವಾಗಿ ಆತ್ಮದ ಬ್ರಹ್ಮಸ್ವರೂಪ ತಿಳಿಯುತ್ತದೆ ಎಂದರಿದರು ಶಂಕರರು. ಆತ್ಮಸ್ವರೂಪನರಿತಾಗ ನಾನು ಎಂಬ ಅಹಂಕಾರ ನಾಶವಾಗಿ ತಾನು ತಾನಾಗಿರುವ ಆತ್ಮಸ್ವರೂಪದ ಜ್ಞಾನ ತಿಳಿಯುವರು. ಆತ್ಮಾನುಭವವನ್ನು ವಿವರಿಸುತ್ತ ಜೀವಾತ್ಮನು ತನ್ನ ಉಪಾಧಿಯನ್ನು ಕಳೆದು ಪ್ರಜ್ಞಾತ್ಮನೊಂದಿಗೆ ಒಂದಾಗುವುದೇ ಅವನ ರೂಪವೆಂದು ಅರಿತರು ಶಂಕರರು.
ಏಕಾತ್ಮರೂಪ ಭಾವವು ಸುಷುಪ್ತಿಯಲ್ಲಿ ಕಂಡುಬರುವುದು. ಸ್ವಾಭಾವಿಕ ಸಾರ್ವತ್ರಿಕವೂ ಆದ ಈ ಸ್ವರೂಪವು ಎಲ್ಲ ದೇವರುಗಳಿಗೂ ಸಮಾನವಾಗಿದ್ದು, ಎಚ್ಚರ ಕನಸುಗಳಲ್ಲಿ ಉಪಾಧಿ ಸಂಪರ್ಕದಿಂದ ಶೋಕಮೋಹಗಳು ಆತ್ಮನಲ್ಲಿ ಅನುಭವವಾಗುವುದೆಂದರು ಶಂಕರರು. ಜೀವಾತ್ಮನು ಪರಮಾತ್ಮನೊಂದಿಗೆ ಒಂದಾದಾಗ ಏನನ್ನರಿಯದೆ ಕೇವಲ ಏಕೀಭಾವವುಂಟಾಗಿ ಇದೇ ಆತ್ಮನ ಸ್ವರೂಪ ಜ್ಞಾನದಿಂದ ಏಕೀಭಾವವು ತಿಳಿದರೆ ಅತ್ಯಂತಿಕವಾದ ಮೋಕ್ಷವಾಗುವ ಏಕೀಭಾವ ಪಡೆದು ಮೋಕ್ಷ ಹೊಂದುವರೆಂದರು ಶಂಕರರು. ಇಷ್ಟೆಲ್ಲ ವಿವರಗಳನ್ನು ಕೇಳಿದರೂ ತೃಪ್ತರಾಗದೆ ಉಭಯಭಾರತಿ ಆಚಾರ್ಯರೇ, ಬ್ರಹ್ಮಜ್ಞಾನಿಯು ಸರ್ವಜ್ಞನಾಗಬೇಕಾದರೆ ಎಲ್ಲ ವಿದ್ಯೆಗಳನ್ನು ಅರಿತಿರಬೇಕಲ್ಲವೇ? ಪರಕಾಯ ಪ್ರವೇಶದಲ್ಲಿ ಸಿದ್ಧಿಯ ತೋರಿಸಿರೆನ್ನರು. ಅದ ಕೇಳಿದರು ಶಂಕರರು. ಬ್ರಹ್ಮವಿದ್ಯೆಯು ಎಲ್ಲ ವಿದ್ಯೆಗಳಿಗೂ ಆಶ್ರಯವಿದ್ದು ಬ್ರಹ್ಮಜ್ಞಾನಿ ಯಾವ ಲೋಕಕ್ಕೆ ಬೇಕಾದರೂ ಹೋಗಬಹುದು. ಆತ್ಮನು ಎಚ್ಚರ ಕನಸುಗಳನ್ನು ಹೊಂದುವನು. ತಾನೇ ಎಚ್ಚರದಿಂದ ಸ್ವಪ್ನ ಸ್ಥಿತಿಗೆ ಹೋಗಿ ಎಚ್ಚರ ಸ್ಥಿತಿಗೆ ಬರುವನೆಂದರು ಶಂಕರರು. ಸ್ವಪ್ನ ಜೀವರುಗಳೆಲ್ಲರಲ್ಲೂ ಆತ್ಮನೊಬ್ಬನೇ ಪ್ರವೇಶಿಸುವನು. ಇದು ಪರಕಾಯ ಪ್ರವೇಶವೇ. ಕನಸು ಎಲ್ಲರಿಗೂ ಅನುಭವಕ್ಕೆ ಬರುವನು. ಕನಸಿಗೆ ನಮ್ಮ ಎಚ್ಚರದ ದೇಹದ ಕೊಂಡೊಯ್ಯುವಾಗಲೂ ಆತ್ಮ ಬೇರೆ ಬೇರೆ ದೇಹ ಧರಿಸಿ ಪರಕಾಯ ಪ್ರವೇಶ ಕಷ್ಟವಲ್ಲೆಂದರು ಶಂಕರರು. ಬ್ರಹ್ಮಜ್ಞಾನಿಗೆ ಅಂತಹ ಸಿದ್ಧಿಗಳ ಬಯಕೆಯಾಗಲಿ ಪ್ರದರ್ಶನವಾಗಲಿ ಬೇಕಿಲ್ಲದೆ ಮುಖ್ಯವಾಗಿ ಸರ್ವಜ್ಞನಿಗೆ ಬೇಕಿರುವುದು ಆತ್ಮಜ್ಞಾನ ತಿಳಿದಿರಬೇಕೆಂದರೆ ಆತ್ಮವನ್ನರಿತರೆ ಎಲ್ಲವನ್ನು ಅರಿತಂತೆ ಎಂದರು ಶಂಕರರು. ಭಾರತೀದೇವಿ ಎಂದು ಮನುಷ್ಯ ದೇಹದಲ್ಲಿ ವ್ಯವಹರಿಸುತ್ತಿರುವ ವಾಗ್ದೇವಿಯಾದ ನಿಮಗೆ ಎಲ್ಲವೂ ತಿಳಿದ ವಿಷಯವೇ ಎಂದು ಹೇಳಿ ಭಾರತೀದೇವಿಯ ಮೂಲ ಸ್ವರೂಪವ ಹೇಳಿದರು. ಆಗ ಭಾರತೀದೇವಿ ತಾನು ತನ್ನ ಮಂಡನ ಮಿಶ್ರನ ವಾದದಲ್ಲಿ ತೋರನ್ನ ಒಪ್ಪಿದುದ ಕೇಳಿದರು ಶಂಕರರು. ಶಂಕರರು ವೇದಾಂತ ವಿಚಾರದಲ್ಲಿ ಅಜೇಯರಾದ ಗ್ರಹಿಸಿ ಭಾರತೀ ಬಾಲ್ಯದಲ್ಲಿಯೇ ಸನ್ಯಾಸ ಸ್ವೀಕರಿಸಿ ಸನ್ಯಾಸಾಶ್ರಮದ ಸಮಸ್ತ ನಿಯಮಗಳನ್ನು ಚಾಚು ತಪ್ಪದೆ ಪಾಲನೆ ಮಾಡುತ್ತಾ ಬಂದಿರುವ ಅವರಿಗೆ ಕಾಮಶಾಸ್ತ್ರದ ಪರಿಚಯವಿല്ലെಂದು ತಿಳಿದಿದ್ದುದ ಕಂಡರು ಶಂಕರರು. ಕಾಮಶಾಸ್ತ್ರಾಚಾರ್ಯರ ಪಾಂಡಿತ್ಯರ ದುರ್ಬಲದಿಂದ ಅಂಶಬಾರದೆಂದ ಆ ಶಾಸ್ತ್ರ ವಿನಯದಲ್ಲಿ ಪ್ರಶ್ನೆ ಮಾಡಿ ಅವರನ್ನು ಸುಲಭವಾಗಿ ಸೋಲಿಸಿ ತನ್ನ ಪತಿಯನ್ನು ಮುಕ್ತನನ್ನಾಗಿ ಮಾಡಬಹುದೆಂಬ ಯೋಚನೆಯಿಂದ ವಾದ ಮುಂದುವರಿಸಿದ ಕಂಡರು ಶಂಕರರು.